ರಾಜ್ಯದಲ್ಲಿ ಸರಣಿ ಸಾವುಗಳು ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಮುಂದುವರಿತಾ ಇದೆ. ಎಲ್ಲರಿಗೂ ಕೂಡ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತೊಂದು ಬೆಚ್ಚಿ ಬೀಳಿಸುವಂತಹ ಅಂಶ ಬೆಳಕಿಗೆ ಬಂದಿದೆ. ಏನದು ಅಂತ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಹೃದಯಾಘಾತ ಹೆಚ್ಚಳ ಆಗ್ತಾ ಇರೋದಕ್ಕೆ, ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದಕ್ಕೆ ಉಪ್ಪು ಮತ್ತು ಸಕ್ಕರೆಯ ಅಂಶ ಬ್ಲಡ್ನಲ್ಲಿ ಹೆಚ್ಚಾಗಿ ಪತ್ತೆ ಆಗ್ತಾ ಇರೋದು ಕೂಡ ಕಾರಣ. ತಜ್ಞ ವೈದ್ಯರ ವರದಿಯಲ್ಲಿ ಸತ್ಯವೊಂದು ಬಯಲಾಗಿದೆ. ಅತಿಯಾದ ಉಪ್ಪು ಮತ್ತು ಸಕ್ಕರೆ ಸೇವನೆ ಅಂದರೆ ನಾವು ಪ್ರಾಸೆಸ್ಡ್ ಫುಡ್ಡನ್ನು ಏನು ತಿಂತೀವಿ, ಜಂಕ್ ಫುಡ್ಡನ್ನು ಏನು ತಿಂತೀವಿ ಅಥವಾ ಪ್ರಿಸರ್ವೇಟಿವ್ಸ್ ಇರೋ ಫುಡ್ಡನ್ನು ತಿಂತಾ ಇದ್ದೀವಿ, ಅದೇ ನಮ್ಮ ಉಸಿರನ್ನು ನಿಲ್ಲಿಸ್ತಾ ಇದೆ ಅನ್ನೋ ಅಂಶ ಅಧ್ಯಯನ ಏನು ಹೇಳುತ್ತೆ. ಹಾಗಾದರೆ ಅಧ್ಯಯನ ಅದ್ರ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತೀವಿ. ಅಂದರೆ ಒಂದು ಉಪ್ಪಿನ ಕಾರಣಕ್ಕೆ BP ಜಾಸ್ತಿ ಆಗುತ್ತೆ. ಸೊ BP ವಿಚಾರವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗ್ತಾ ಇದೆ. ಅಗೇನ್ ಸಕ್ಕರೆ ಅಂತ ಹೇಳಿದ್ರೆ ಡಯಾಬಿಟೀಸ್, ಎರಡೂ ವಿಚಾರಗಳು ಹೃದಯಾಘಾತಕ್ಕೆ ಕಾರಣ ಅಂತ. ನೈಸರ್ಗಿಕವಾಗಿ ಎಲ್ಲ ಆಹಾರದಲ್ಲಿ ಸೋಡಿಯಂ ಅಂಶ ಇದ್ದೇ ಇರುತ್ತೆ. ಅಂದರೆ ಅತಿಯಾದ ಸೋಡಿಯಂನಿಂದ ನರಗಳು ವೀಕ್ ಆಗ್ತಾ ಇರೋದು ಇತ್ತೀಚೆಗೆ ಪತ್ತೆ ಆಗ್ತಾ ಇದೆ. ಹೃದಯಾಘಾತಕ್ಕೆ ಅಧಿಕ ಒತ್ತಡ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಮಧುಮೇಹ ಮಾತ್ರ ಕಾರಣ ಅಲ್ಲ, ಡಯಾಬಿಟಿಸ್ ಮಾತ್ರ ಕಾರಣ ಅಲ್ಲ, ಬಟ್ ಅತಿಯಾದ ಸಿಹಿ ಮತ್ತು ಉಪ್ಪು ಕಾರಣ ಆಗಬಹುದು ಅಂತ ಉಲ್ಲೇಖಿಸಲಾಗಿದೆ. ವಿಪರೀತವಾಗಿ ನಾವು ಆಚೆಗಡೆ ತಿಂತೀವಲ್ಲ, ಬಿಸ್ಕೆಟ್ ಇರ್ಬೋದು, ಸ್ನ್ಯಾಕ್ ಟೈಮಲ್ಲಿ ಚಿಪ್ಸ್ ತಿಂತೀವಿ, ಸ್ವೀಟ್ಸು, ಮತ್ತು ಯಾವುದಾದ್ರೂ ಫಾಸ್ಟ್ ಫುಡ್ ಇರಲಿ ಅದಕ್ಕೆ ಸಾಸ್ ಬೇಕೇ ಬೇಕು. ಫ್ರೈಡ್ ರೈಸ್ ಅಂತ ಹಿಡಿದು ಪಿಜ್ಜಾ ತನಕ ಸಾಸ್ ತಿಂತೀವಿ. ಆ ಸಾಸ್ನಲ್ಲಿ ವಿಪರೀತ ಸೋಡಿಯಂ ಅಂಶ ಇರುತ್ತೆ. ಅತಿಯಾದ ಸಕ್ಕರೆ ಉಪ್ಪು ಸೇವನೆಯಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಕಾಯಿಲೆ ಉಂಟಾಗೋ ಸಾಧ್ಯತೆ ಇದೆ. ಹೃದಯದ ನರ ಮತ್ತು ವಾಲ್ವ್ ಅಂತ ನಾವೇನು ಕರಿತೀವಿ ಅದು ವೀಕ್ ಆಗ್ತಾ ಇದೆ. ಅತಿಯಾದ ಸಕ್ಕರೆ ಸೇವನೆಯಿಂದ ಫ್ಯಾಟಿ ಲಿವರ್ನ ಅಪಾಯ ಕೂಡ ಉಂಟಾಗತ್ತೆ ಅಂತ. ಫ್ಯಾಟಿ ಲಿವರ್ ಯೂಶಲಿ ಹಿಂದೆಲ್ಲ ನಾವು ಹೆಂಗೆ ಕೇಳ್ತಾ ಇದ್ವಿ ಅಂದರೆ, ಯಾರು ವಿಪರೀತ ಕುಡಿತಾರಲ್ವಾ ಅವರ ಲಿವರ್ನಲ್ಲಿ ಫ್ಯಾಟಿ ಲಿವರ್ ಸಮಸ್ಯೆ ಆಗುತ್ತೆ ಅಂತ. ಬಟ್ ಈಗ ನೋಡಿ, ನಮ್ಮ ಆಹಾರ ಶೈಲಿ ಬದಲಾಗ್ತಾ ಇದ್ದ ಹಾಗೆಯೇ ನಮ್ಮ ದೇಹದ ಅಂಗಾಂಗಗಳ ಮೇಲೆ ಹೆಂಗೆ ಎಫೆಕ್ಟ್ ಆಗ್ತಿದೆ ಅಂತ. ಪ್ರತಿದಿನ 10% ಕ್ಯಾಲರಿಗಿಂತ ಹೆಚ್ಚು ಸಕ್ಕರೆಯನ್ನು ಸೇವಿಸಬಾರದು ಅಂತ. ತುಂಬ ಜನಕ್ಕೆ ಊಟ ಆದ ತಕ್ಷಣವೇ ಒಂದು ಡೆಸರ್ಟ್ ತಿನ್ಬಿಡಬೇಕು, ಅದರದ್ದೊಂದು ಫೋಟೋ ಹಾಕ್ಬಿಡ್ಬೇಕು ಅನ್ನೋ ಹುಚ್ಚು ಗೀಳು ಅವರಿಗೆ ಹೃದಯಾಘಾತ ಆಗೋದಕ್ಕೂ ಕಾರಣ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ 10%ಗಿಂತ ಜಾಸ್ತಿ ಶುಗರ್ ಕನ್ಸಂಪ್ಷನ್ ಬೇಡ. ಕಾಫಿ, ಟೀ ಇರ್ಬೋದು ಅಥವಾ ಪ್ರಾಸೆಸ್ಡ್ ಫುಡ್ ಇರ್ಬೋದು, ಹೈ ಶುಗರ್ ಇರುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಈ ಚಿಪ್ಸ್ನಲ್ಲಿ ಮತ್ತು ಪ್ರೋಟೀನ್ ಬಾರ್ನಲ್ಲೂ ಅಷ್ಟೇ 0 ಶುಗರ್ ಅಂತ ಇರುತ್ತೆ, ಬಟ್ 0 ಶುಗರ್ ಇರಲ್ಲ ಅದರಲ್ಲಿ. ಡೀಟೇಲ್ಸ್ ಕೊಡ್ತಾರೆ ರಾಘು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರಾಘು, ಈ ಅಂಶಗಳನ್ನೆಲ್ಲ ನೋಡಿದಾಗ ಒಂದೇ ಅನ್ಸೋದು, ನಮ್ಮ ಆಹಾರ ಶೈಲಿಯನ್ನು ಬದಲಾಯಿಸದೆ ಈ ಹೃದಯಾಘಾತ ನಿಲ್ಲಿಸೋದಕ್ಕೆ ಪರಿಹಾರ ಸಿಗೋದಕ್ಕೆ ಚಾನ್ಸೇ ಇಲ್ಲ ಅಂತ. ಖಂಡಿತವಾಗಿಯೂ ಮಮತಾ, ಇದೇ ವಿಚಾರವನ್ನು ಸ್ಪಷ್ಟವಾಗಿ ತಾಂತ್ರಿಕ ಸಲಹಾ ಸಮಿತಿ ತಜ್ಞರು ಕೂಡ ಉಲ್ಲೇಖವನ್ನು ಮಾಡಿ ಸರ್ಕಾರಕ್ಕೆ ಈ ವರದಿಯನ್ನು ಸ್ಪಷ್ಟವಾಗಿ ನೀಡಿದ್ದಾರೆ. ಯಾಕಂದರೆ ನಾವು ದಿನನಿತ್ಯ ಬಳಕೆ ಮಾಡ್ತಾ ಇರುವಂಥ ಉಪ್ಪು ಸಕ್ಕರೆ ಏನಿದೆ, ಹೆಚ್ಚಾಗಿ ಸೇವನೆ ಮಾಡುವಂಥ ಕಾರಣಕ್ಕೂ ಕೂಡ ಈ ರೀತಿಯಾದಂಥ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ತನಿಖೆ ಮುಖಾಂತರವಾಗಿ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಉಪ್ಪು ಮತ್ತು ಸಕ್ಕರೆ ವಿಚಾರಕ್ಕೆ ಬರೋದಾದರೆ, ಈ ಹಿಂದಿನಿಂದಲೂ ಕೂಡ ಸಕ್ಕರೆ ಅಥವಾ ಉಪ್ಪನ್ನು ಮಿತವಾಗಿ ಬಳಕೆಯನ್ನು ಮಾಡಬೇಕು, ಅಂದರೆ ಅಗತ್ಯ ಎಷ್ಟಿದೆ ಅಷ್ಟು ಮಾತ್ರ ಬಳಕೆಯನ್ನು ಮಾಡಬೇಕು ಅನ್ನುವಂಥದ್ದು ಈ ಹಿಂದಿನಿಂದಲೂ ಕೂಡ ಇರುವಂಥದ್ದು. ಬಟ್ ಆದರೆ ಹೆಚ್ಚಾಗಿ ಸೇವನೆ ಮಾಡ್ತಾ ಇರುವಂಥ ಕಾರಣಕ್ಕಾಗಿಯೂ ಕೂಡ ಈಗ ಹೃದಯಾಘಾತದಂತಹ ಪ್ರಕರಣಗಳು ಹೆಚ್ಚಾಗ್ತಿದೆ ಅನ್ನುವಂಥದ್ದು ವರದಿ ಮುಖಾಂತರವಾಗಿ ಗೊತ್ತಾಗ್ತದೆ. ಬಹಳ ಪ್ರಮುಖವಾಗಿ ಈ ಹಿಂದೆ ನಾವು ಫ್ಯಾಟಿ ಲಿವರ್ಗಳನ್ನು ಏನು ನೋಡ್ತಾ ಇದ್ವಿ, ಇದು ಮದ್ಯಪಾನ ಮಾಡುವಂಥವರಿಂದ ಅಥವಾ ಅವರು ಸೇವಿಸುವಂಥ ಬಹಳ ಎಣ್ಣೆಯುಕ್ತ ಪದಾರ್ಥಗಳಿಂದ ಈ ರೀತಿಯಾದಂಥ ಸಮಸ್ಯೆಗಳು ಉಂಟಾಗುತ್ತೆ ಅನ್ನುವಂಥದ್ದನ್ನ ಕಂಡುಕೊಂಡಿದ್ವಿ. ಬಟ್ ಈಗ ಸಕ್ಕರೆ ಅಥವಾ ಉಪ್ಪಿನ ಹೆಚ್ಚಿನ ಸೇವನೆಯಿಂದಲೂ ಕೂಡ ಇಂತಹ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ನರಗಳು ವೀಕ್ ಆಗುವಂಥದ್ದು, ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಕೂಡ ಹೆಚ್ಚಾಗ್ತದೆ ಅನ್ನುವಂಥ ಅಂಶವನ್ನು ಸದ್ಯ ತಜ್ಞರು ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಈ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಜನರಲ್ಲಿ ಅರಿವು ಮೂಡಿಸುವಂತ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದು ತಜ್ಞರ ಸಲಹೆ. ಸೊ ಅದೇ ಕಾರಣಕ್ಕಾಗಿ ಸಲಹಾ ಸಮಿತಿ ಸಿದ್ಧಪಡಿಸಿರುವಂತಹ ವರದಿ ಏನಿದೆ, ಆ ವರದಿಯಲ್ಲಿ ಕೈಗೊಳ್ಳಬೇಕಾದಂಥ ಕ್ರಮಗಳ ವಿಚಾರವಾಗಿ ಕೂಡ ಜನರಲ್ಲಿ ಈ ಬಗೆಯೂ ಕೂಡ ಅರಿವನ್ನು ಮೂಡಿಸಿ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಆ ವರದಿಯನ್ನು ಸಲ್ಲಿಕೆಯನ್ನು ಮಾಡಲಿಕ್ಕೆ ತಯಾರಾಗಿರುವಂಥದ್ದು. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಬಳಕೆ ಮಾಡ್ತಾ ಇರುವಂತಹ ಸ್ನ್ಯಾಕ್ಸ್ ಹೆಸರಿನ ತಿಂಡಿ ತಿನಿಸುಗಳೇನಿದೆ, ಇವುಗಳಿಂದಲೇ ಕೂಡ ಇದು ಹೆಚ್ಚಾಗಿ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಕಾರಣ ಆಗ್ತದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ಆ್ಯಡೆಡ್ ಶುಗರ್ ಅಥವಾ ಆ್ಯಡೆಡ್ ಸಾಲ್ಟ್ ಏನಿದೆ, ಅಂದರೆ ನಾವು ಸೇರಿಸುವಂಥ ಅತಿ ಹೆಚ್ಚು ಉಪ್ಪು ಅಥವಾ ಸಕ್ಕರೆ ಅಂಶಗಳೇನಿದೆ, ಇದು ದೇಹದ ಮೇಲೆ ಬಹಳ ಗಂಭೀರವಾದಂಥ ಪರಿಣಾಮವನ್ನು ಬೀರ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಈ ರೀತಿಯಾದಂಥ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದು ವರದಿಯಲ್ಲೂ ಕೂಡ ಈಗ ಪ್ರೂವ್ ಆಗಿದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ರಾಘು.